ಪ್ರೈಸ್ ನಿಮ್ಗೆ ಇದು ಬಂದ್ಬಿಟ್ಟು 295 ಕೋಟ್ ಮಾಡ್ತಾ ಇದೀವಿ ವಿತ್ NOC ಜೊತೆ 2,65,000 ಗೆ ಮಾಡ್ಕೊಡ್ತೀನಿ. ಫೋರ್ಡ್ ಎಕೋ ಸ್ಪೋರ್ಟ್ ಬಂದ್ಬಿಟ್ಟು 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಸಾರಿ ಇದು ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ ಪ್ರೈಸ್ ವೈಸ್ ಬಂದ್ರೆ 225 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 1,95,000 ಕೊಡ್ತೀನಿ ಸರ್. 375 ಫೈನಲ್ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಬೆಂಗಳೂರಲ್ಲೇ ಕೊಡಲ್ಲ, 145 ಕೊಡ್ತೀನಿ. 9 ಮಾಡಲ್ ವಿತ್ ರೆಡಿ NOC ಗಾಡಿ ವಿತ್ 1 year ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇದಕ್ಕೂ ಕೊಡ್ತೀನಿ. ಎಲ್ಲರೂ ಹೆಂಗದ್ರಿ? ಸೊ ಲಾಸ್ಟ್ ವಿಡಿಯೋ ನೋಡಿದ್ರಿ AR ಕಾರ್ಸ್ ಬಂದಿದ್ದೆ, ಅದರಲ್ಲಿ ಕಂಟಿನ್ಯೂಯೇಷನ್ ಪಾರ್ಟ್ ಆಗಿರುತ್ತೆ ಈ ವಿಡಿಯೋ. ಇದರಲ್ಲಿ ನಿಮಗೆ ಒಂದು 10 ರಿಂದ 15 ಗಾಡಿಗಳು ನೋಡಕ್ ಸಿಗುತ್ತೆ. ಫಸ್ಟ್ ಗಾಡಿ ಹೋಗೋದಾದ್ರೆ ಕ್ರೂಸ್ ಅಲ್ಲಿ ಇದೆ. ಸರ್ ನಮಸ್ಕಾರ. ಲಾಸ್ಟ್ ವಿಡಿಯೋ ಒಂದು ಬೇರೆ ಲೆವೆಲ್ ಅಲ್ಲೇ ಇತ್ತು ಸರ್. ಲೈಕ್ ವೋಲ್ಕ್ಸ್ವ್ಯಾಗನ್ ರೆಡ್ ಅಂಡ್ ವೈಟ್ ಈ ತರ ಕಾಂಬಿನೇಷನ್ ಅಲ್ಲಿ ಕ್ರಿಸ್ಮಸ್ಗೆ ತಗೊಂಡ್ ಬಂದಿದ್ರಿ. ಈ ತರ ಸರ್ ಅಂಡ್ ಕ್ರೂಸ್ ಇದೆ ಸರ್, ನೋಡ್ಬೋದು. ಇಕೋ ಸ್ಪೋರ್ಟ್ಸ್ ಇದೆ, ಡಸ್ಟರ್ ಇದೆ, ಅದಾದ ನಂತರ ವೋಲ್ಕ್ಸ್ವ್ಯಾಗನ್ ವೆಂಟೋಗಳಿದೆ ಅಂಡ್ ಮರ್ಸಿಡೀಸ್ ಇದೆ. ಪ್ರೀಮಿಯಂ ವೆಹಿಕಲ್ ಸಿಗುತ್ತಲ್ಲ ಸರ್ ನಿಮ್ಮ ಹತ್ರ? ಹೌದು ಸರ್, 4 ಗಾಡಿ ಐತೆ ಪ್ರೀಮಿಯಂ ಅಲ್ಲಿ. 4 ಗಾಡಿ. ಹಂಗೆ ಸರ್ ಒಂದು ಕ್ವಿಕ್ ಆಗಿ ಅಡ್ರೆಸ್ ಹೇಳೋದಾದ್ರೆ ಹೇಳ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು ನಮ್ ಶೋರೂಮ್ ಹೆಸರು AR ಕಾರ್ಸ್ ಅಂತ. ಅದು ಲೊಕೇಟ್ ಆಗಿರೋದು BTM 4 ಸ್ಟೇಜ್. ಲ್ಯಾಂಡ್ ಮಾರ್ಕ್, ಸಿಂಪಲ್ ಲ್ಯಾಂಡ್ ಮಾರ್ಕ್ K51 RTO. ಓಕೆ. ಇವಾಗ ಎಲೆಕ್ಟ್ರಾನಿಕ್ ಸಿಟಿ RTO ಆಪೋಸಿಟ್, ಡಯಾಗ್ನಲ್ ಆಪೋಸಿಟ್ ರೋಡ್, ಡೆಡ್ ಎಂಡ್ ಅಲ್ಲಿ 2ನೇ ಶಾಪ್. ಓಕೆ, ಕೆಳಗಡೆ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಲೊಕೇಶನ್ ಹಾಕಿರ್ತೀನಿ. ಕಾಲ್ ಮಾಡಿ ಹಾಯ್ ಅಂತ ಕಳಿಸಿದ್ರೆ ಲೊಕೇಶನ್ ಕಳಿಸ್ತಾರೆ. ಸರ್ ಗಾಡಿ ಹೋಗ್ಬಿಡೋಣ ಸರ್. ಫಸ್ಟ್ ಗಾಡಿ ಯಾವ ತೋರಿಸ್ತೀರಾ? ಸೊ ಫಸ್ಟ್ ಗಾಡಿ ಬಂದ್ಬಿಟ್ಟು ನಿಮ್ಗೆ ಕ್ರೂಸ್ LTZ ಟಾಪ್ ಎಂಡ್ ಮಾಡಲ್ ಬರುತ್ತೆ, ವೈಟ್ ಕಲರ್ ಅಲ್ಲಿ. UP ನಂಬರ್ ಆಗೈತೆ ಗಾಡಿ. 2,95,000 ಕೋಟ್ ಮಾಡ್ತಾ ಇದೀವಿ. ಎಲ್ಲ ಆಪ್ಷನ್ ಬರುತ್ತೆ, ಇನ್ಕ್ಲೂಡಿಂಗ್ ಸನ್ರೂಫ್ ಕೂಡ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕೋರೆ. ನಿಮ್ಗೆ ಗಾಡಿಯಲ್ಲಿ ಲೆದರ್ ಸೀಟ್ ಬರುತ್ತೆ. ಇಂಟೀರಿಯರ್ ಸ್ವಲ್ಪ ರಿಫಾರ್ಮ್ ಮಾಡ್ಬೇಕು, ಮಾಡ್ಕೊಡ್ತೀವಿ. 1 year ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀವಿ ಗಾಡಿಗೆ. ಸೊ ಕ್ರೂಸ್ ಕಂಟ್ರೋಲ್ ಬರುತ್ತೆ ಗಾಡಿಯಲ್ಲಿ. ಹೌದು, ಕ್ರೂಸ್ ಓಡಿಸ್ಬೇಕಂತಂದ್ರೆ ಅದೊಂದು ಫೀಲೇ ಬೇರೆ ಇರುತ್ತೆ. ಹೌದು ಸರ್, ಆ ತರ ಅಂದ್ರೆ ಕಂಫರ್ಟ್ ಲೆವೆಲ್ ಇರ್ಲಿ, ಸೇಫ್ಟಿ ಲೆವೆಲ್ ಇರ್ಲಿ, ಈ ಗಾಡಿ ಪರ್ಫಾರ್ಮೆನ್ಸ್ ಲೆವೆಲ್ ಇರ್ಲಿ, ತುಂಬಾ ಚೆನ್ನಾಗಿ ಬರುತ್ತೆ ಗಾಡಿ. ಪ್ರೈಸ್ ಏನಿದೆ ಸರ್? ಪ್ರೈಸ್ ನಿಮ್ಗೆ ಇದು ಬಂದ್ಬಿಟ್ಟು 295 ಕೋಟ್ ಮಾಡ್ತಾ ಇದೀವಿ ವಿತ್ NOC ಜೊತೆ 2,65,000 ಗೆ ಮಾಡ್ಕೊಡ್ತೀನಿ. 2,65,000 ವಿತ್ NOC 11 ಮಾಡಲ್ ಸೆಕೆಂಡ್ ಓನರ್ 91,000 ರೆಕಾರ್ಡೆಡ್. ಓಕೆ, ಹಂಗೆ ಇರೋದು ಸರ್ ಫೋರ್ಡ್ ಎಕೋ ಸ್ಪೋರ್ಟ್ ಬಂದ್ಬಿಟ್ಟು 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಸಾರಿ ಇದು ಸಿಂಗಲ್ ಓನರ್ ವೆಹಿಕಲ್. ಟೈಟಾನಿಯಂ ಕೀ ಸ್ಟಾರ್ಟ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS, ಅಲೋ ವೀಲ್ ಕೂಡ ಬರುತ್ತೆ ಗಾಡಿಯಲ್ಲಿ. ಓಕೆ, ಟೈಟಾನಿಯಂ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತಲ್ವಾ ಸರ್ ಇದು? ಹೌದು. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್, ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಮೈಲೇಜ್ ಸರ್ ಇದ್ರದ್ದು? ಸರ್ ಮೈಲೇಜ್ ನೀವು 18 ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಪ್ರೈಸ್ ಏನ್ ಹೇಳ್ತಿದ್ದೀರಾ? ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 4,50,000 ವಿತ್ NOC ಜೊತೆ ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 4,20,000 ಗೆ ಮಾಡ್ಕೊಡ್ತೀನಿ. 4,20,000 ವಿತ್ ನಂಬರ್ ಬೇಕಂದ್ರೆ 5 lakh ರೌಂಡ್ ಫಿಗರ್ ಮಾಡ್ಕೊಡ್ತೀನಿ. 5 ಲಕ್ಷ ರೌಂಡ್ 5 ಲಕ್ಷ ಮಾಡ್ಕೊಡ್ತೀನಿ. ಹಂಗೆ ಇನ್ನೊಂದು ಸರ್ ಡಸ್ಟರ್. ಸರ್ MUV ಸೆಗ್ಮೆಂಟ್ ಅಲ್ಲಿ 3 ಆಪ್ಷನ್ ಐತೆ ಈ ವಿಡಿಯೋದಲ್ಲಿ. ಎಕೋಸ್ಪೋರ್ಟ್ 13 ಮಾಡಲ್ ಐತೆ, 13 ಮಾಡಲ್ ಡಸ್ಟರ್ ಐತೆ, RXL 85 PS ಬರುತ್ತೆ, ಚಾಕ್ಲೇಟ್ ಬ್ರೌನ್ ಕಲರ್, ಸಿಂಗಲ್ ಓನರ್ ವೆಹಿಕಲ್ 13 ಮಾಡಲ್. ಓಕೆ, 85 PS ಅಂದ್ರೆ ಮೈಲೇಜ್ ಗೆ ಇದು ಹೇಳಿ ಮಾಡಿಸಿದ ಗಾಡಿ ಅಂತ ಹೇಳ್ಬೋದು. ನಿಮ್ಗೆ 2 ಗಾಡಿಯಲ್ಲಿ ಸೇಮ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಚೆನ್ನಾಗಿದೆ, ಇನ್ನು ಬಟನ್ಸ್ ಎಲ್ಲ ಹಂಗೆ ಇದೆ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಎಲ್ಲ ಕಂಪ್ನಿ ಫಿಟೆಡ್ ಆಗಿರುತ್ತೆ. ನಿಮಗೆ ಲೆದರ್ ಎಲ್ಲ ಇವಾಗ ಹಾಕ್ಸಿದ್ದಾರೆ, ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಪ್ರೈಸ್ಗೆ ಹೋಗೋದಾದ್ರೆ ಸರ್ ಇದು? ಸರ್ ಪ್ರೈಸ್ ವೈಸ್ ಹೋಗ್ಬೇಕಂದ್ರೆ ನಿಮ್ಗೆ 4,50,000 ಕೋಟ್ ಮಾಡ್ತಾ ಇದೀವಿ. ಇದು ಪ್ರೈಸ್ ಬೇಕಂದ್ರೆ 4,20,000 ಮುಗಿಸ್ಕೊಡ್ತೀವಿ ಸರ್. 4,20,000 ಎಕೋ ಸ್ಪೋರ್ಟ್ ಆದ್ರೂ ತೊಗೊಳ್ಳಿ, ಅದು 13 ಮಾಡಲ್. ಡಸ್ಟರ್ ಬೇಕಂದ್ರೆ ಅದು ಬೇಕಂದ್ರೆ ತೊಗೊಳ್ಳಿ, 4,20,000 ವಿತ್ NOC ಜೊತೆ ಮಾಡ್ಕೊಡ್ತೀನಿ. ಕೆ ಅಂದ್ರೆ ನಿಮ್ಗೆ ಇದಕ್ಕೆ ಟ್ಯಾಕ್ಸ್ ಜಾಸ್ತಿ ಬರುತ್ತೆ, 1,10,000 ಟ್ಯಾಕ್ಸ್ ಬರುತ್ತೆ ಇದಕ್ಕೆ. ನಿಮ್ಗೆ ಫೈನಲ್ ಟು ಫೈನಲ್ 540 ಗೆ ಮುಗಿಸ್ಕೊಡ್ತೀನಿ. 5,40,000 5,40,000 ತಗೊಂಡ್ರೆ ಲೋನ್ 530 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಅಲ್ಲ, ಲೋನ್ಗೆ ಎಷ್ಟು ಹೋಗ್ಬೋದು ಸರ್ ಇದಕ್ಕೆ? ಲೋನ್ ಬೇಕಂದ್ರೆ ನಿಮ್ಗೆ ಒಂದು 3.5 ಇಂದ 4 lakh ವರೆಗೂ ಲೋನ್ ಆಗುತ್ತೆ. ಓಕೆ, ಹಂಗೆ ನೆಕ್ಸ್ಟ್ ಇರೋದು ಸರ್ ಹೇಳಿ. ಸರ್ ಇದು ಬಂದ್ಬಿಟ್ಟು ಫೋರ್ಟ್ ಫಿಗೋ 2 ಫಿಗೋ ಐತೆ, ರೆಡ್ ಒಂದ್ ಐತೆ. ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಗ್ರೇ ಅಲ್ಲಿ ಡೀಸೆಲ್ ಅಲ್ಲಿ ಬೇಕಂದ್ರೆ ಐತೆ. ಓಕೆ, ಇದು ಬಂದ್ಬಿಟ್ಟು 1.4 ಬರುತ್ತೆ, 1400 cc ಬರುತ್ತೆ. ನಿಮ್ಗೆ ಒಳ್ಳೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಟೈರ್ ಕಂಡೀಷನ್ ನೋಡಬಹುದು. ಸೊ ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಎಲ್ಲ ಚೆನ್ನಾಗಿದೆ. ಓಡಿರೋದು ಬಂದ್ಬಿಟ್ಟು 86,000 ಓಡಿದೆ ಗಾಡಿ. ಇದು ರೆಕಾರ್ಡೆಡ್ ಅಲ್ವಾ ಸರ್? ರೆಕಾರ್ಡೆಡ್ ವಿತ್ ಹಿಸ್ಟ್ರಿ ಜೊತೆ ಕೊಡ್ತೀವಿ. ವಿತ್ ಹಿಸ್ಟ್ರಿ ಜೊತೆ ಯಾವ್ದು ಟೆಂಪರ್ ಆಗಿರಲ್ಲ ಸರ್. ಓಪನ್ ಗ್ಯಾರಂಟಿ ನಮ್ ಗಾಡಿಯಲ್ಲಿ. ಇಂಜಿನ್ ವಾರಂಟಿ ಎಲ್ಲ ಕೊಡ್ತೀವಿ. 1 year ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ಪೆಟ್ರೋಲ್ ಆದ್ರೂ ತೊಗೊಳ್ಳಿ, ಡೀಸೆಲ್ ಆದ್ರೂ ತೊಗೊಳ್ಳಿ, 195 ಮಾಡ್ಕೊಡ್ತೀನಿ ಸರ್. ಇದರಲ್ಲಿ 2 ಆಪ್ಷನ್ ಐತೆ, ಪೆಟ್ರೋಲ್ ಬೇಕಂದ್ರೂ ಕೊಡ್ತೀನಿ, ಡೀಸೆಲ್ ಬೇಕಂದ್ರೂ ಕೊಡ್ತೀನಿ. ವಿತ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಜೊತೆ 195 ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಇನ್ನೊಂದಿರೋದು ಸರ್ ಎಕೋ ಸ್ಪೋರ್ಟ್ ಇದು 14 ಮಾಡಲ್ ಸೆಕೆಂಡ್ ಓನರ್. ಇದು ಬಂದ್ಬಿಟ್ಟು ನಿಮ್ಗೆ 4,50,000 ಕೋಟ್ ಮಾಡ್ತಾ ಇದೀವಿ. ಟೈಟಾನಿಯಂ ಕೀ ಸ್ಟಾರ್ಟ್ ಬರುತ್ತೆ. ಇದ್ರಲ್ಲೂ ಲೆದರ್ ಸೀಟ್ ಎಲ್ಲ ಹಾಕ್ಸೋರೆ. ಗಾಡಿ ಒಂದ್ಸತಿ ನೋಡಿ.
ಓಕೆ, ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕಂಪ್ನಿ ಫಿಟೆಡ್ ಆಗಿರುತ್ತೆ ಸರ್ ಇದು ಎಲ್ಲ. ಎಕ್ಸ್ಟ್ರಾ ಏನು ಹಾಕಿದ್ದಾರೆ ಸರ್? ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ನಿಮ್ಗೆ ಬರೀ ಲೆದರ್ ಸೀಟ್ ಹಾಕ್ಸೋರೆ ಸರ್ ಅಷ್ಟೇ. ಲೆದರ್ ಅಷ್ಟೇ, ಲೆದರ್ ಸೀಟ್ ಹಾಕ್ಸೋರೆ, ತುಂಬಾ ಚೆನ್ನಾಗೈತೆ ಲೆದರ್ ಸೀಟ್. ಓಕೆ. ಟೈರ್ ಎಲ್ಲ ಒಂದ್ 80% ಐತೆ, ನಿಮ್ಗೆ ತಗೊಂಡ್ ಏನ್ ಖರ್ಚು ಮಾಡಂಗಿಲ್ಲ. ರೆಡಿ ಟು ಯೂಸ್ ಇರೋದು ವೆಹಿಕಲ್. ಪ್ರೈಸ್ ಸರ್ ವಿತ್ NOC? ಪ್ರೈಸ್ ವಿತ್ NOC ನೀವು 2 ಐತೆ, 13 ಆದ್ರೂ ತಗೊಳ್ಳಿ, ಸಿಂಗಲ್ ಓನರ್ 14 ಆದ್ರೂ ತಗೊಳ್ಳಿ, 420 ಮಾಡ್ಕೊಡ್ತೀನಿ ವಿತ್ ಕೆ ಬಂದ್ರೆ. ವಿತ್ ಕೆ ಬೇಕಂದ್ರೆ 5 lakhs ಮಾಡ್ಕೊಡ್ತೀನಿ. 5 ಲಕ್ಷ ರೌಂಡ್ ಫಿಗರ್ ಆಗುತ್ತೆ. ಇವೆಂಟ್ ಇದು ಆಲ್ರೆಡಿ ಬುಕ್ ಆಗಿದೆ. ನೆಕ್ಸ್ಟ್ ಗಾಡಿ ಇರೋದು ಸರ್? ನೆಕ್ಸ್ಟ್ ಬಂದ್ಬಿಟ್ಟು ವರ್ನಾ 2010 ಮಾಡಲ್ 3rd ಓನರ್ ಆಗೈತೆ. ಇದು 58,000 ಓಡಿರೋದು ಗಾಡಿ. ಓಕೆ. ರೆಕಾರ್ಡೆಡ್ ಪ್ರೆಸ್ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು, ಸುವರ್ಣ ಯಾವ್ದೋ ಪ್ರೆಸ್ ಇತ್ತು, ಆ ಕಂಪ್ನಿ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು. ಇದು ಬಂದ್ಬಿಟ್ಟು 10 ಮಾಡಲ್ 3rd ಓನರ್ ಐತೆ, ಕಮ್ಯುನಿಟಿ ಇಂಡಿವಿಜುವಲ್ ಆಗಿರೋದು. ಅದರಿಂದ ಗಾಡಿ ಕಡಿಮೆ ಓಡೈತೆ. ಓಕೆ. ನಿಮ್ಗೆ ಪ್ರೈಸ್ ವೈಸ್ ಬಂದ್ಬಿಟ್ಟು ಒಂದ್ಸತಿ ಇದು ನೋಡ್ಕೊಳ್ಳಿ, ಗಾಡಿ ಪ್ರೈಸ್ ಹೇಳ್ತೀನಿ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. ಇದು ಕಂಪ್ನಿ ಟು ಇಂಡಿವಿಜುವಲ್ ಆಗಿರುತ್ತೆ ನಿಮಗೆ. ಅಂಡ್ ಇಂಟೀರಿಯರ್ ನಿಮಗೆ AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋದು ಎಷ್ಟು ಸರ್ ಇದು? ಸರ್ ಓಡಿರೋ 58,000 ರೆಕಾರ್ಡೆಡ್. ಓಕೆ. ಲೆದರ್ ಸೀಟು, 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಸೆಡಾನ್ ಗಾಡಿ ಇದು. ನಿಮ್ಗೆ ಪ್ರೈಸ್ ವೈಸ್ ಬಂದ್ರೆ 225 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 1,95,000 ಕೊಡ್ತೀನಿ ಸರ್. ಕೆ ಬೇಕಂದ್ರೆ 250 ಮಾಡಿಸ್ಕೊಡ್ತೀನಿ. 2,50,000 ಇನ್ನೊಂದು ಸರ್ ಪ್ರೀಮಿಯಂ ವೆಹಿಕಲ್ ಅಲ್ಲಿ ಮರ್ಸಿಡೀಸ್ ಒಂದಿದೆ ಸರ್. ಇದು ಬಂದ್ಬಿಟ್ಟು 2003 ಮಾಡಲು, 2nd ಓನರ್, ಸಾರಿ 3rd ಓನರ್ ಆಗೈತೆ. ಫ್ರೆಶ್ FC ಇನ್ಶೂರೆನ್ಸ್ ಜೊತೆ 375 ಫೈನಲ್ ಆಗುತ್ತೆ ಸರ್. 3,75,000 ಈ ಕ್ಲಾಸ್ E220 ಗಾಡಿ. ಸನ್ರೂಫ್ ಒಂದು ಬರಲ್ಲ, ಮಿಕ್ಕಿದೆಲ್ಲ ಟಾಪ್ ಎಂಡ್ ಗಾಡಿ. ಕೆ ರಿಜಿಸ್ಟ್ರೇಷನ್ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಗಾಡಿ. ತುಂಬಾ ಚೆನ್ನಾಗೈತೆ. ಓಕೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಮರ್ಸಿಡೀಸ್ ಮಿರರ್ ಇಂಡಿಕೇಟರ್ ಎಲ್ಲ ಬರುತ್ತೆ. ಮೈಲೇಜ್ ಏನ್ ಬರುತ್ತೆ ಸರ್ ಇದ್ದು? ಮೈಲೇಜ್ ನೀವು ಒಂದು 10 ಎಕ್ಸ್ಪೆಕ್ಟ್ ಮಾಡ್ಬೋದು. 10-12 ಡೀಸೆಲ್ ಗಾಡಿ. E220 ಬರುತ್ತೆ ಗಾಡಿ. ತುಂಬಾ ಚೆನ್ನಾಗೈತೆ. ಒಂದ್ಸತಿ ಬನ್ನಿ, ಪರ್ಫಾರ್ಮೆನ್ಸ್ ನೋಡಿ ಗಾಡಿ, ಆಮೇಲೆ ನೀವೇ ಇಷ್ಟಪಟ್ಟು ತಗೊಂಡ್ ಹೋಗ್ತೀರಾ. ಓಕೆ. ಇದ್ರ ಮೇಲೆ ಲೋನ್ ಏನಾದ್ರು ಆಗುತ್ತಾ ಸರ್? ಲೋನ್ ಆಗಲ್ಲ. ಓಕೆ, ಹೇಳಿ ಸರ್. ಸರ್ ಇದು Hyundai i10 10 ಮಾಡಲ್ ಸ್ಪೋರ್ಟ್ಸ್ ವರ್ಷನ್. ಮ್ಯಾಗ್ವಿಲ್ ಎಲ್ಲ ಹಾಕೋರೆ ಗಾಡಿ. ತುಂಬಾ ಚೆನ್ನಾಗೈತೆ. 1.2 ಕಪ್ಪ ಇಂಜಿನ್ ಬರುತ್ತೆ ನಿಮ್ಗೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್, ಕಂಪ್ನಿ ಫಿಟೆಡ್ ಸೀಟ್ ಐತೆ. ಅಡಿಷನಲ್ ಏನ್ ಹಾಕ್ಸಿಲ್ಲ. ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸೋರು ಅಡಿಷನಲಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಅದ್ ಬಿಟ್ಟು ಬೇರೆ ಏನಿಲ್ಲ. ಕಂಪ್ನಿ ಫಿಟೆಡ್ ಏನೇನ್ ಬರುತ್ತೆ ಅದೇ ಹಾಕ್ಸಿದ್ದಾರೆ. ಅಂಡ್ ಬ್ಯಾಕ್ ಕ್ಯಾಮೆರಾ 1.2 ಕಪ್ಪ ಇಂಜಿನ್, ಮ್ಯಾಗ್ನಾ ಓಷನ್ ಬರುತ್ತೆ. ಓಕೆ. ಪ್ರೈಸ್ ಏನ್ ಹೇಳ್ತಿರೋ ಸರ್ ಇದಕ್ಕೆ? ಪ್ರೈಸ್ ಬಂದ್ಬಿಟ್ಟು 275 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 1,240 ಮುಗಿಸ್ಕೊಡ್ತೀನಿ ಸರ್. 2,40,000 ಗೆ ಮುಗಿಸ್ಕೊಡ್ತೀನಿ. 10 ಮಾಡಲ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಬೇಕಂದ್ರೂ ಕೊಡ್ತೀನಿ, ಮ್ಯಾಗ್ನಾ ವರ್ಷನ್ ಅಲ್ಲಿ. ಮ್ಯಾನ್ಯುಯಲ್ ಬೇಕಂದ್ರೂ ಕೊಡ್ತೀನಿ. ಓಕೆ. ಹಂಗೆ ನೆಕ್ಸ್ಟ್ ಇರೋದು ಸರ್ i10 ಅಲ್ಲಿ ಎರಾ ವರ್ಷನ್ ಒಂದು ಸರ್. ಇದು ಎರಾ ವರ್ಷನ್ 2009 ಮಾಡಲ್, 2nd ಓನರ್. ಇದು ಬಂದ್ಬಿಟ್ಟು ನಿಮ್ಗೆ DL ನಂಬರ್, ಡೆಲ್ಲಿ ನಂಬರ್. ರೆಡಿ NOC ಐತೆ. NOC ಗೆ ವೇಟ್ ಮಾಡಂಗಿಲ್ಲ. ಗಾಡಿ ರೆಡಿ ಟು ಯೂಸ್ ಇರೋದು. ಒಂದ್ಸತಿ ಪಾಲಿಶ್ ಒಳಗಡೆ ನಿಲ್ಸಕ್ ಜಾಗ ಇಲ್ಲ, ಪಾಲಿಶ್ ಕೂಡ ಮಾಡಿಸ್ಕೊಡ್ತೀವಿ. ಓಕೆ. ಎಲ್ಲ ಪಾಲಿಶ್ ಎಲ್ಲ ಮಾಡಿಸ್ಕೊಡ್ತಾರೆ. ಗಾಡಿ ನಿಮ್ಗೆ ಫೈನಲ್ ಆದ ನಂತರ ವಾಷಿಂಗ್ ಎಲ್ಲ ಪಾಲಿಶ್ ಎಲ್ಲ ಮಾಡ್ಕೊಡ್ತಾರೆ. ಬಿಕಾಸ್ ವಾಶ್ ಮಾಡಿದ್ರು ಕೂಡ ಡಸ್ಟ್ ಹಿಡಿಯುತ್ತೆ. ಒಂದ್ ಸ್ವಲ್ಪ ಕೆಲಸ ನಡೀತಿದೆ ಅದಕ್ಕೆ. ನಾನು ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. AC, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ವಿತ್ AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್ ಗಾಡಿಯಲ್ಲಿ. ಓಕೆ. ಇದು ಬೇಸ್ ವರ್ಷನ್ ಬರುತ್ತೆ ವೆಹಿಕಲ್. ಮೈಲೇಜ್ ಸರ್ ಇದ್ರದ್ದು? ಸರ್ ಮೈಲೇಜ್ ಇದು ನಿಮ್ಗೆ 1.1 ಇಂಜಿನ್, ಆರಾಮಾಗಿ 18 ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ. ಫ್ರಂಟ್ ಪ್ರೊಫೈಲ್ ಎಲ್ಲ ಚೆನ್ನಾಗೈತೆ. 165 ಕೋಟ್ ಮಾಡ್ತಾ ಇದೀವಿ ಸರ್. ಬೆಸ್ಟ್ ಪ್ರೈಸ್ ಬೆಂಗಳೂರಲ್ಲೇ ಕೊಡಲ್ಲ. 145 ಕೊಡ್ತೀನಿ. 9 ಮಾಡಲ್ ವಿತ್ ರೆಡಿ NOC ಗಾಡಿ, ವಿತ್ 1 year ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ. ಇದಕ್ಕೂ ಕೊಡ್ತೀನಿ ಸರ್. ಕರ್ನಾಟಕ ಹೋದ್ರೆ ಎಷ್ಟಾಗುತ್ತೆ ಸರ್? ಕರ್ನಾಟಕಗೆ ಒಂದು 35,000 ಬರುತ್ತೆ ಎಕ್ಸ್ಟ್ರಾ. 180 ಮಾಡ್ಕೊಡ್ತೀನಿ. 1,80,000. ಹೌದು, ವಿತ್ ರಿಜಿಸ್ಟ್ರೇಷನ್.